ನಮಸ್ತೆ ನನ್ನ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಬಾಳೆ ತೋಟದಲ್ಲಿ ಮಳೆ ಸಮಯದಲ್ಲಿ ನಾವು ಯಾವ ಕೆಲಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಗೊನೆಗಳು ಬರ್ತವೆ. ಸ್ನೇಹಿತರೆ, ನಾವು ಮಳೆ ಬಂದಾಗ ಬಾಳೆ ತೋಟ ತುಂಬ ಚೆನ್ನಾಗಿ ಆಗುತ್ತೆ, ಗೊನೆಗಳು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಗೊನೆಗಳು ತುಂಬ ಚೆನ್ನಾಗಿ ಬರೋದ್ರ ಜೊತೆಗೆ ಇನ್ನೂ ಬೆಸ್ಟ್ ಗೊನೆಗಳು ಬರೋದಕ್ಕೆ ನಾವು ಏನು ಕೆಲಸವನ್ನು ಮಾಡಬೇಕಪ್ಪ ಅಂದರೆ, ಯಾಕೆ ಮಾಡಬೇಕು ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ನೋಡಿ, ಒಂದು ಎಕರೆಗೆ 1000 ಬಡ್ಡೆ ಬಾಳೆ ಸಸಿಯನ್ನು ನಾಟಿ ಮಾಡಿದ್ದೀವಿ ಅಂದ್ಕೊಳ್ಳೋಣ. ಒಂದು ಬಡ್ಡೆಯಿಂದ 1 kg ಇಳುವರಿ ಹೆಚ್ಚನ್ನು ಮಾಡಿದರೆ ನಾವು 1000 ಬಡ್ಡೆಯಿಂದ 1000 kg ಹೆಚ್ಚು ಮಾಡ್ದಂಗಾಯಿತು. ಅಲ್ಲಿಗೆ 1 ಟನ್ನು ಬಾಳೆಯನ್ನು ಹೆಚ್ಚಿಗೆ ಮಾಡ್ದಂಗಾಯಿತು. 50 ರೂಪಾಯಿ ರೇಟ್ ಸಿಕ್ಕರೂ ಸಮೇತ ನಾವು 50,000 ಲಾಭವನ್ನು ಹೆಚ್ಚಿಗೆ ಮಾಡ್ಬೋದು. ನಾವು ಈಗ ಮಾಡ್ತಕ್ಕಂಥ ಲಾಭಕ್ಕಿಂತ 50,000 ಹೆಚ್ಚಿಗೆ ಮಾಡ್ಬೋದು. ರೈತರು ಈ ರೀತಿಯ ಸೂಕ್ಷ್ಮ ವಿಚಾರಗಳಲ್ಲಿ ನಾವು ಕಾರ್ಯಪ್ರವೃತ್ತರಾದಾಗ ಅಧಿಕ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ಮಳೆಗಾಲದ ಸಮಯದಲ್ಲಿ ಬೆಳೆದಿರ್ತಕ್ಕಂಥ ಕಂದುಗಳನ್ನು ಈಗೇನು ನೋಡಿದ್ರು ಇಲ್ಲಿವರೆಗೂ ಕಂದುಗಳಿದ್ವಲ್ಲ, ಮರಿ ಕಂದುಗಳು ಅಂತ ಬರ್ತವೆ ಸೈಡಲ್ಲಿ. ಬಾಳೆ ಈಗ ಸಸಿ ಗೊನೆ ಹೊಡಿಯೋದಕ್ಕೆ ಬಿಟ್ಟಿರ್ತಿರಲ್ಲ, ಅದರ ಪಕ್ಕದಲ್ಲೇ ಕಂದುಗಳು ಬರ್ತಾ ಇರ್ತವೆ. ಅದರಲ್ಲೂ ಮಳೆಗಾಲದ ಸಮಯದಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಸತುವು ತುಂಬ ಚೆನ್ನಾಗಿ ಸಿಗುತ್ತಲ್ಲ ಬಾಳೆಗೊನೆಗಳಿಗೆ, ಬಾಳೆ ಗಿಡಗಳಿಗೆ. ಆಗ ಏನಾಗುತ್ತೆ, ಉತ್ತಮವಾದ ಕಂದುಗಳು ಪಕ್ಕದಲ್ಲಿ ಮರಿ ಕಂದುಗಳು ಬರ್ತಾನೇ ಇರ್ತವೆ. ಈ ರೀತಿ ಕಂದುಗಳನ್ನು 15 ದಿನಕ್ಕೊಮ್ಮೆ ನಾವು ಕಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಕಟ್ ಮಾಡೋದ್ರಿಂದ ನಾವು ಗೊನೆ ಹೊಡಿಯೋದಕ್ಕೆ ಬಿಟ್ಟಿರ್ತಕ್ಕಂಥ ಬಾಳೆ ಸಸಿಗೆ, ಗೊನೆಗೆ ತುಂಬ ಫಲವತ್ತತೆ ಹೋಗಿ ಉತ್ಕೃಷ್ಟವಾದ ಬಾಳೆಗೊನೆ ಬರುತ್ತೆ. ಮಿನಿಮಮ್ ನಮಗೆ ಉತ್ತಮವಾದ ಬಾಳೆಗೊನೆ ಎಷ್ಟು kg ಅಪ್ಪ ಅಂದರೆ 10 kg ಗೊನೆನ ನಾವು ಉತ್ತಮವಾದ ಬಾಳೆಗೊನೆ ಅಂತೀವಿ ಸ್ನೇಹಿತರೆ. ಏಲಕ್ಕಿ ಬಾಳೆಯಲ್ಲಿ 15 kgವರೆಗೂ ನಾವು ಪ್ರಥಮ ಬಾಳೆಯಲ್ಲೇ ತೂಕ ತೆಗಿಬೋದು. ನಾವು ಮಾಡ್ತಕ್ಕಂಥ ಫಲವತ್ತತೆ, ಕೆಲವೊಂದು ಈ ಕಂದುಗಳನ್ನು ಕಟಪ್ ಮಾಡ್ತಕ್ಕಂಥದ್ದು, ಕೊನೆ ತೆನೆ ಮೇಲೆ ಗೊಬ್ಬರದ ವಿತರಣೆಯನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಕೆಲಸಗಳನ್ನು ಮಾಡಿದಾಗ ನಮಗೆ ಒಂದು 12-13 kg ಬರುತ್ತೆ. ನಾವು ಯಾಕೆ ಉತ್ತಮವಾದ ಗೊನೆಗಳನ್ನು ಬೆಳಿಬೇಕು ಅಂದರೆ, ನಮಗೆ ರೇಟಲ್ಲಿ 50 ರೂಪಾಯಿ ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಲಾಭ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲದಲೇ ಉತ್ತಮ ಲಾಭ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಮಳೆಗಾಲದ ಸಮಯದಲ್ಲಿ ತುಂಬ ಚೆನ್ನಾಗಿ ಬಾಳೆ ಗೊನೆ ಹೊಡಿತಕ್ಕಂಥ ಸಸಿ ಫಲವತ್ತತೆಯನ್ನು ತಗೊತಾ ಇರುತ್ತೆ. ಹಾಗಾಗಿ ತಾವುಗಳು 15 ದಿನಕ್ಕೊಮ್ಮೆ ಕಂದುಗಳನ್ನು ಅಚ್ಚುಕಟ್ಟಾಗಿ ಕಟ್ ಮಾಡಬೇಕು. ಮುಖ್ಯವಾಗಿ ಮೊದಲನೇದು. ಎರಡನೇದಾಗಿ ನೋಡಿ, ನೀರಿನ ಪೂರೈಕೆ ಅಂದರೆ ಮಳೆ ಬರ್ತಾ ಇದೆ ಅಂತೇಳಿ ನೀರು ಬಿಡದೇ ಇರೋದು, ಭೂಮಿನ ಡ್ರೈ ಮಾಡೋದು, ಆ ರೀತಿ ಮಾಡಬೇಡಿ. ಯಾವಾಗಲೂ ಕೂಡ ತೇವಾಂಶ ಇರಬೇಕು, ಅತಿ ಹೆಚ್ಚೂ ಆಗಬಾರ್ದು. ಒಂದು ನೀಟಾಗಿ ಒಂದು ಲೆವೆಲ್ಲಿಗೆ ತೇವಾಂಶದಿಂದ ಕೂಡಿರೋ ಥರ ಮೇಂಟೈನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಗೊಬ್ಬರದ ವಿತರಣೆಯನ್ನು ನಾವುಗಳು ಗೊನೆ ತೆನೆ ಮೇಲೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ, ಕಂದುಗಳನ್ನು ಕಟಾಪ್ ಮಾಡೋದು, ಈ ಗೊಬ್ಬರದ ವಿತರಣೆಯನ್ನು ಮಾಡೋದು ಗೊನೆ ತೆನೆ ಮೇಲೆ, ಗೊನೆ ಹೊಡೆದಿರ್ತಕ್ಕಂಥ ಸಮಯದಲ್ಲಿ ಮಾಡಿದಾಗ, ಈಗ ಮಳೆನೂ ಬರ್ತಾ ಇರುತ್ತಲ್ಲ, ಈ 3 ಅಂಶಗಳು ಸೇರಿಕೊಂಡು ನಾವು ಬಿಡ್ತಕ್ಕಂಥ ನೀರಿನ ಜೊತೆಗೆ ಉತ್ತಮವಾದ ಉತ್ಕೃಷ್ಟವಾದ ಗೊನೆಯನ್ನು ನಾವು ಫಿನಿಷಿಂಗನ್ನು ತೆಗಿಬೋದು. ಗೊನೆ ಶೈನಿಂಗ್ ಆಗಿ, ಕ್ವಾಲಿಟಿ ಆಗಿರಲಿ, ಕ್ವಾಂಟಿಟಿ ಆಗಿರಲಿ, ಯಾವುದೇ ರಾಜಿ ಆಗದಲೇ ನಾವು ಉತ್ತಮವಾದ ಗೊನೆಯನ್ನು ತೆಗಿಬೋದು ಸ್ನೇಹಿತರೆ. ನೋಡಿ, ಅವಕಾಶಗಳು ಇದ್ದಾಗ, ನೀರು ಚೆನ್ನಾಗಿ ಆದಾಗ, ಮಳೆ ಚೆನ್ನಾಗಿ ಬಂದಾಗ, ನಮಗೆ ಪ್ರಕೃತಿ ಸಪೋರ್ಟ್ ಮಾಡಿದಾಗ, ನಾವು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸಗಳನ್ನು ಮಾಡ್ಕೊತೀವೋ ಅಷ್ಟು ನೀಟಾಗಿ ಮುಂದಿನ ದಿನಗಳಲ್ಲಿ ನಮಗೆ ಬಂಡವಾಳ ರಿಟರ್ನ್ಸ್ ಬರುತ್ತೆ. ಉತ್ತಮವಾದ ಲಾಭ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಾಳೆಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ಲಾಭನ ಅಧಿಕ ಮಾಡೋದ್ರ ಕಡೆ ನಾವು ಗಮನ ಕೊಡಬೇಕಾಗುತ್ತೆ. ಈಗ ನಾವು ಉತ್ತಮವಾಗಿ ನೀರು, ಗೊಬ್ಬರ, ಕಂದುಗಳನ್ನು ಕಟ್ ಮಾಡ್ತಕ್ಕಂಥದ್ದು, ಮತ್ತು ಗೊನೆ ಹೊಡೆದಾದ್ಮೇಲೆ ಆ ಹೂವನ್ನು ಕಟ್ ಮಾಡ್ತಕ್ಕಂಥದ್ದು, ಯಾವ ಗಿಡಕ್ಕೆ ನೀರು ಹೋಗ್ತಿಲ್ಲ, ಮಳೆ ಎಲ್ಲನ ಒಂದು ವಾರ 15 ದಿನ ಹೆಚ್ಚು ಕಮ್ಮಿ ಆದಾಗ ನೋಡ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳಲ್ಲಿ ರಾಜಿ ಇಲ್ಲದಲೇ ನಾವು ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಾವು ಉತ್ತಮವಾದ ಲಾಭವನ್ನು ಮಾಡ್ಬೋದು. ಒಂದು ಎಕರೆಯಲ್ಲಿ ಕಡಿಮೆ ಅಂದ್ರೂ 8-9 ಟನ್ ಬಾಳೆಯನ್ನು ತೆಗಿಬೋದು ಸ್ನೇಹಿತರೆ. 50 ರೂಪಾಯಿ ಸಿಕ್ಕರೂ 4-4.25 ಲಕ್ಷ ದುಡ್ಡಾಗುತ್ತೆ. 1 ಲಕ್ಷ ನೀವು ಒಂದು ಎಕರೆ ಖರ್ಚು ಬರುತ್ತೆ. ಇನ್ನು 3-3.5 ಲಕ್ಷ ಲಾಭ ಮಾಡ್ಬೋದು. ಲಾಭ ಮಾಡೋದ್ರ ಜೊತೆಗೆ ಎರಡನೇ ಬಾಳೆ ಕಂದು ಬಿಟ್ಕೊಂಡು ಅದು 6-7 ತಿಂಗಳಿಗೆ ಮತ್ತೆ ಗೊನೆಗೆ ಬರುತ್ತೆ. ಆಗ ನಮಗೆ 1 ಲಕ್ಷ ಖರ್ಚು ಬರೋದಿಲ್ಲ, 50,000 ಮಾತ್ರ ಖರ್ಚು ಬರುತ್ತೆ. ಗೊಬ್ಬರಕ್ಕೆ, ಕಂದುಗಳನ್ನು ಕಟಾಪ್ ಮಾಡಿಸೋದಕ್ಕಷ್ಟೇ ಒಂದು 50,000 ಖರ್ಚು ಬರುತ್ತೆ.
ಆಗಲೂ ಕೂಡ ನಾವು ಗೂಟ ಗೀಟ ಕೊಟ್ಕೊಂಡು 20,000 ಹೆಚ್ಚಾಗಿ ಖರ್ಚು ಮಾಡಿ ಎರಡನೇ ಬಾಳೆ ಗೂಟ ಮತ್ತೊಂದು ಎಲ್ಲ ಕೊಟ್ಕೊಂಡು ನೀಟಾಗಿ ಮೇಂಟೈನ್ ಮಾಡಿದರೆ ನಮ್ಗೆ ಅಲ್ಲೂ ಕೂಡ 3-4 ಲಕ್ಷ ಲಾಭವನ್ನು ಮಾಡುವುದು ಸ್ನೇಹಿತರೆ. ನಾನು 50 ರೂಪಾಯಿ ಲೆಕ್ಕ ಕಟ್ಟಿ ಹೇಳ್ತಾ ಇದ್ದೀನಿ. 100 ರೂಪಾಯಿ ಕೂಡ ಆಗ್ಬೋದು ಶ್ರಾವಣಕ್ಕೆ ಈ ಸರಿ ಬಾಳೆ. ಹೋದ ಸರಿ ಆಗಿತ್ತು, ಆಚೆ ಸರಿನೂ ಆಗಿತ್ತು, ಈ ಸರಿನೂ ಆಗುತ್ತೆ. 100 ರೂಪಾಯಿ ಅಧಿಕ ಆಗುತ್ತೆ, 100 ರೂಪಾಯಿ ಮೇಲೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಈ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗದಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ಹೆಚ್ಚು ಲಾಭ ಮಾಡಿ ಅಂತ ಹೇಳ್ತಾ, ಇನ್ನೂ ಅನೇಕ ರೀತಿಯ ಉಪಯುಕ್ತ ವೀಡಿಯೋಗಳನ್ನು ಬಾಳೆ ಬಗ್ಗೆ ಕೊಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಉಪಯೋಗ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನೆಕ್ಸ್ಟು ವೀಡಿಯೋದಲ್ಲಿ ನಾನು ಗೊನೆಗೆ ಗೂಟ ಕೊಡೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಆ ವಿಡಿಯೋನು ನೀವು ವೆಯ್ಟ್ ಮಾಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಧನ್ಯವಾದಗಳು ರೈತ ಬಾಂಧವರೇ. ಹರೇ ಕೃಷ್ಣ.